ಹಾಯ್ ಫ್ರೆಂಡ್ಸ್, ನಾನಿವತ್ತು ಆರೋಗ್ಯಕರವಾದಂಥ ಒಂದು ಹಾಗಲಕಾಯಿ ಚಿಪ್ಸನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ 2 ಹಾಗಲಕಾಯಿ ತೊಗೊಂಡಿದ್ದೀನಿ. ಹಾಗಲಕಾಯಿ ತೊಳೆದಿಟ್ಕೊಂಡು ತೊಗೊಂಡಿದ್ದೀನಿ. ನಾನಿಲ್ಲಿ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಚಿಕ್ಕ ಚಿಕ್ಕದಾಗಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಒಳಗಡೆ ಇರೋ ದುದ್ದೆ ಬೀಜ ಏನು ಹೇಳ್ತೀವಿ ಅದನ್ನೆಲ್ಲ ತೆಗೆದಿಟ್ಕೊಳ್ಳಿ. ನಾನಿಲ್ಲಿ ಪೂರ್ತಿ ತೆಗೆದಿಟ್ಕೊಂಡಿದ್ದೀನಿ. ನಾನಿವಾಗ ಬೌಲ್ಗೆ ಹಾಕ್ಕೊತೀನಿ. ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ನಾನು ಫಸ್ಟೇ ಉಪ್ಪು ಹಾಕ್ಕೊಂಡು ಕಲಸಿಟ್ಕೊತೀನಿ. ಯಾಕೆ ಅಂದರೆ ಅದು ಒಳಗಡೆಯಿಂದ ಹಾಗಲಕಾಯಿ ತುಂಬ ಕಹಿ ಇರೋದ್ರಿಂದ ಒಳಗಡೆಯಿಂದ ಉಪ್ಪಿಡಿದ್ರೆ ಟೇಸ್ಟ್ ಜಾಸ್ತಿ ಇರುತ್ತೆ ಅಂತ ಅಷ್ಟೇ. ನಾನಿವಾಗ ಫಸ್ಟ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಕಿವುಚ್ಕೊತೀನಿ. ಕೆಲವೊಬ್ಬರು ಅದನ್ನು ನೀರಲ್ಲಿ ನೆನೆ ಹಾಕಿ ಉಪ್ಪು ನೀರಲ್ಲಿ ನೆನೆ ಹಾಕಿ ಆನಂತರ ಆರಿಸಿ ಅದನ್ನು ಹಾಕ್ತಾರೆ. ಆ ಥರ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊತೀನಿ. ತುಂಬ ಚೆನ್ನಾಗಿ ಬಂದಿತ್ತು ನಾನು ಮಾಡಿರೋ ಟೇಸ್ಟು. ನಾನಿವಾಗ ಒಂದು 3/4 ಸ್ಪೂನು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ಹಾಗೆ ಒಂದು 3/4 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಕಾರ್ನ್ಫ್ಲೋರ್ ಎರಡನ್ನೂ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅದು ಉಪ್ಪು ನೀರಿನಂಶ ಒಂದು ಸ್ವಲ್ಪ ಬಿಟ್ಕೊಂಡಿದ್ದಿದ್ರೆ ಅದೆಲ್ಲ ಒಂದು ಸ್ವಲ್ಪ ನೀರೆಲ್ಲ ಹೀರ್ಕೊಳ್ಳುತ್ತೆ ಅಂತ ಅಷ್ಟೇ. ಚೆನ್ನಾಗೆಲ್ಲನೂ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನೆಲ್ಲ. ಆನಂತರ ನಾನಿಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. 1.5 ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನಾನು 2 ಹಾಗಲಕಾಯಿಗೆ 1.5 ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 3/4 ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಒಂದು ಸಲ ಒಂದೊಳ್ಳೆ ಮಿಕ್ಸ್ ಕೊಡಿ. ಅದು ನೀರು ಫಸ್ಟೇ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ನಂತರ ನೀವು ಒಂದು 2 ಸ್ಪೂನೇ ಹಾಕ್ಕೊಂಡು ನೀರನ್ನು ಜಾಸ್ತಿ ನೀರು ಹಾಕಬಾರ್ದು. ಜಾಸ್ತಿ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಅದು ಬಜ್ಜಿಗೆ ನಾವು ಏನು ಕಲಿಸ್ತೀವೋ ಆ ಥರ ಹಿಟ್ಟಾಗ್ಬಿಡುತ್ತೆ. ನಾವಿಲ್ಲಿ ಡ್ರೈ ಮಾಡ್ತಾ ಇರೋದ್ರಿಂದ ನೀವು 2 ಸ್ಪೂನ್ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ ಇಲ್ಲಿ ನಾನು ಇವಾಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ. ಇವಾಗ ಇನ್ನೊಂದು ಸ್ಪೂನಷ್ಟು ನೀರು ಹಾಕ್ಕೊತೀನಿ ನಾನು. ಈ ಥರ ಸಾಕು, ಇಷ್ಟೇ ನೀರು ಸಾಕು. ಇದೇ ಹೆವಿ ಅನ್ನಿಸ್ತು. ಇಷ್ಟು ನೀರು ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ಇದು ಜಾಸ್ತಿ ಹಿಟ್ಟು ಹಾಕ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ಅದಕ್ಕೆ ಇದು ಏನಿದ್ರು ಸ್ವಲ್ಪ ಹಿಟ್ಟಿನ ಥರನೇ ಇರಬೇಕು. ಇದು ಡ್ರೈ ಆಗಿ ಮಾಡ್ತಾ ಇರೋದ್ರಿಂದ ಇಷ್ಟೇ ಪ್ರಮಾಣದಲ್ಲಿ ನೀವು ಹಿಟ್ಟು ಹಾಕ್ಕೊಬೇಕು. ಅತಿಯಾಗಿ ಜಾಸ್ತಿ ಹಾಕ್ಕೊಂಡ್ರೆ ಅಷ್ಟೊಂದು ಮಸಾಲೆ ಜಾಸ್ತಿ ಅನಿಸ್ಬಿಡುತ್ತೆ. ಇಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ನೀವಿನ್ನೂ ಜಾಸ್ತಿ ಪ್ರಮಾಣದಲ್ಲಿ ಏನಾದರೂ ತೊಗೊಂಡ್ರೆ ನೀವು ಅದಕ್ಕೆ ತಕ್ಕಂತೆ ನೀವು ಹಿಟ್ಟನ್ನು ಬಳಸ್ಕೊಳ್ಳಿ. ಬನ್ನಿ ಇವಾಗ ಆಯಿಲಲ್ಲಿ ಕರಿಯೋಣ. ಇವಾಗ ಹೀಗೆ ಒಂದೊಂದೇ ಸ್ಲೈಸ್ನ ನಾನು ಹಾಕ್ಕೊತಾ ಇದ್ದೀನಿ ಎಣ್ಣೆಗೆ. ಜಾಸ್ತಿ ಒಂದೇ ಸಲ ಜಾಸ್ತಿ ಹಾಕೋಕೆ ಹೋಗಬೇಡಿ, ಒಂದಕ್ಕೊಂದು ಕಚ್ಕೊಬಿಡುತ್ತೆ. ಈ ಥರ ಒಂದೊಂದೇ ಸ್ಲೈಸ್ ಹಾಕ್ಕೊಳ್ಳಿ ಸಾಕು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಹಾಗಲಕಾಯಿ ಪಲ್ಯ ಗೊಜ್ಜು ಈ ಥರ ಎಲ್ಲ ಮಾಡಿಕೊಟ್ರೆ ಮಕ್ಕಳು ಕಹಿ ಅಂತ ಹೇಳ್ಬಿಟ್ಟು ತಿನ್ನೋಕೆ ಹೋಗಲ್ಲ ಮಕ್ಕಳು. ನನ್ನ ಮಗನೂ ಕೂಡ ಹಾಗೆ ನಾನು ಮೊನ್ನೆ ಮಾಡಿಕೊಟ್ಟಿದ್ದೆ ಪಾಪ ಅವನಿಗೆ ದೋಸೆಗೆ. ಅದು ಕಹಿ ಅಂತ ಹೇಳ್ಬಿಟ್ಟು ಅದೆಲ್ಲ ಸ್ವಲ್ಪ ತಿಂದ ಅವನು. ಅದರಿಂದ ನಾನು ಈ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಕೊಟ್ರೆ ಒಳ್ಳೆಯದಲ್ವ ಅದು ಆರೋಗ್ಯಕ್ಕೆ. ಮಕ್ಳಿಗೂ ಕೂಡ ಯಾವಾಗೂ ಬೇಕ್ರಿ ತಿಂಡಿ ಅದು ಇದು ಅಂತ ತಿಂತಾ ಇರ್ತಾರೆ. ಈ ಥರ ಮಾಡಿಕೊಟ್ರೆ ಆಯಿಲಲ್ಲಿ ಕರ್ದಿರೋದಾದ್ರೂ ಪರವಾಗಿಲ್ಲ, ಆದರೂ ಸ್ವಲ್ಪ ಕಹಿ ಅಂಶ ಇರುತ್ತಲ್ವ ನಮಗೆ ದೇಹಕ್ಕೆ ಒಳ್ಳೆಯದು ಅಂತೇಳಿ ನಾನು ಈ ಥರ ಆಯಿಲಲ್ಲಿ ಕರ್ದು ಮಾಡಿಕೊಟ್ಟೆ ಅವನಿಗೆ. ತುಂಬ ಇಷ್ಟಪಟ್ಟು ತಿಂದ. ಅಷ್ಟೊಂದು ಕಹಿ ಅನ್ನಿಸ್ತಾ ಇಲ್ಲ, ಚೆನ್ನಾಗಿದೆ ಅಂತ ಹೇಳ್ದ. ಹೀಗೆ ನೀವು ಮಕ್ಕಳು ಮಾಡಿಕೊಡ್ಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ನಾನು ಈಗೆಲ್ಲ ಕರೆದಿದ್ದೀನಿ. ಈ ಪ್ರಮಾಣದಲ್ಲಿ ಕರ್ಕೊಳ್ಳಿ. ಚೆನ್ನಾಗಿ ಕುರುಮ್ ಅಂತ ಚೆನ್ನಾಗಿ ಬೆಂದಿತ್ತು ಮಾತ್ರ. ಸ್ವಲ್ಪನೂ ಮೆತ್ತೆ ಅಂತ ಅನ್ನಿಸ್ಲಿಲ್ಲ. ನೀವು ಈ ಥರ ಮಾಡಿಕೊಡಿ, ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿ ಬಂದಿತ್ತು ಮಾತ್ರ ಟೇಸ್ಟು. ಇವಾಗೆಲ್ಲ ನಾನು ತೆಗೆದು ನಾನು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡಿದ್ದೀನಿ. ಅದು ಆಯಿಲ್ ಏನಿರುತ್ತೆ ಅದನ್ನೆಲ್ಲ ಟಿಶ್ಯೂ ಪೇಪರ್ ಹೀರ್ಕೊಳ್ಳುತ್ತೆ ಅಂತೇಳಿ. ನಾನಿವಾಗ ಇದಕ್ಕೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ತೀನಿ. ನಾನಿಲ್ಲಿ ಒಂದು 1/4 ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡ್ರೆ ಅದು ಹುಳಿ ಅಂಶ ಎಲ್ಲ ಚೆನ್ನಾಗಿರೋದ್ರಿಂದ ಚಾಟ್ ಮಸಾಲದಲ್ಲಿ ಟೇಸ್ಟ್ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಇದು. ಇಲ್ಲ ಅಂದರೂ ಪರವಾಗಿಲ್ಲ, ಓಕೆ. ಚಾಟ್ ಮಸಾಲ ಹಾಕ್ಕೊಂಡು ತಿಂದರೆ ಇನ್ನೂ ಎಕ್ಸ್ಟ್ರಾ ರುಚಿ ಇರುತ್ತಲ್ಲ, ಅದರಿಂದ ನೀವು ಹಾಕ್ಕೊಂಡು ತಿಂದ್ರೇ ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ನೋಡಿ ಇಷ್ಟು ಚೆನ್ನಾಗಿ ಬಂದಿತ್ತು. ನಾನಿಲ್ಲಿ ಚಾಟ್ ಮಸಾಲ ಹಾಕ್ಕೊಂಡು ಒಂದು ರೌಂಡ್ ಎಲ್ಲನೂ ತಿರುಗಿಸ್ಕೊತೀನಿ. ಈ ಥರ ಚಾಟ್ ಮಸಾಲದಿಂದನೇ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು ಮಾತ್ರ ಟೇಸ್ಟು. ನಾನು ಇದಕ್ಕೆ ಮೊದಲು ಮಾಡಿದಾಗ ನಾನು 1 kg ಅಷ್ಟು ಹಾಗಲಕಾಯಿ ತೊಗೊಂಡು ನಾನು ಮಾಡಿಟ್ಕೊಂಡಿದ್ದೆ. ನಾನು ಬೇಳೆ ಸಾಂಬಾರು ಮಾಡಿದಾಗ ಅನ್ನ ಸಾಂಬಾರು ಜೊತೆ ಮುದ್ದೆಗೆ ಎಲ್ಲದಕ್ಕೂ ನಾವು ಇದನ್ನು ಯೂಸ್ ಮಾಡ್ಬೋದು. ಮಾಡಿಟ್ಕೊಂಡ್ರೆ ಏನೂ ಆಗೋಲ್ಲ. ಒಂದು ಸ್ಮೆಲ್ಲೂ ಬರೋದು, ಚುಮ್ಮು ಬರೋದು ಏನೂ ಆಗೋಲ್ಲ. ನೀವು ಸ್ಟೋರೇಜ್ ಮಾಡಿ ಇಟ್ಕೊಬೋದು. ತುಂಬ ಚೆನ್ನಾಗಿರುತ್ತೆ ಮಾತ್ರ. ನಾವು ಬೇರೆ ಈ ಚೋಚೋ ಅಂಗಡಿಲೆಲ್ಲ ತಗೊಬಂದು ಈ ಥರ ತಿನ್ನೋ ಬದಲು ನಾವು ಈ ಥರ ಕರಿ ಮಾಡಿಕೊಂಡು ಈ ಥರದ್ರಲ್ಲಿ ಹಾಗಲಕಾಯಿಲಿ ಮತ್ತು ಬೆಂಡೆಕಾಯಿ ಈ ಥರ ಕರಿಯನ್ನೆಲ್ಲ ಮಾಡಿಕೊಂಡು ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಮಕ್ಕಳು ಕೂಡ ಅನ್ನ ಸಾಂಬಾರು ಜೊತೆ ಇಷ್ಟಪಟ್ಟು ತಿಂತಾರೆ. ಮತ್ತು ಕಾಫಿ ಜೊತೆ ಸ್ನ್ಯಾಕ್ಸ್ ಟೈಮಲ್ಲೆಲ್ಲ ಅದನ್ನ ಕೊಡ್ಬೋದು, ಇಷ್ಟಪಟ್ಟು ತಿಂತಾರೆ. ಹಾಗೆ ನಾನು ಮಾಡಿರುವಂಥ ಹೆಲ್ತಿ ಸ್ನ್ಯಾಕ್ಸ್ ಹಾಗಲಕಾಯಿ ಚಿಪ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೂ ನನ್ನ ವಿಡಿಯೋನ ತಾಳ್ಮೆಯಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು.